ನಮಸ್ತೆ. ನಾನಿವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ಟನ್ನ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಇದು ಶಿವರಾತ್ರಿಲಿ ತುಂಬ ಸ್ಪೆಷಲಾಗಿ ಮಾಡ್ತಾರೆ ಶಿವರಾತ್ರಿ ಹಬ್ಬದಲ್ಲಿ. ಸೊ ಇದು ಶಿವನಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ನೈವೇದ್ಯ ಕೂಡ ಇಡ್ತಾರೆ. ಸೊ ಇಲ್ಲಿ ನಾನು ಇವತ್ತು ನಾಳೆ ಶಿವರಾತ್ರಿ ಆಗಿರೋದ್ರಿಂದ ಇವತ್ತೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಪಾವಷ್ಟು ರಾಜಮುಡಿ ಅಕ್ಕಿನ, ಮೀಡಿಯಮ್ ಪಾಲಿಶ್ ಆಗಿರೋ ರಾಜಮುಡಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಫಸ್ಟು 1 ಪಾವು ಹುರ್ಕೊಂಡಿದ್ದೀನಿ, ಮತ್ತು ನಂತರ ಇನ್ನೊಂದು ಪಾವು ಹುರ್ಕೊಳ್ತಾ ಇದ್ದೀನಿ. ನೀಟಾಗಿ ಅದನ್ನ ಹುರ್ಕೋಬೇಕು. ಸೊ ಇವೆರಡನ್ನೂ ಬೇಕಾದರೆ ಅಕ್ಕಿನ ನೀವು ದೋಸೆ ಅಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿ ಬಳಸ್ಕೋಬೋದು, ಫ್ಲೇವರ್ ಇರೋ ಅಕ್ಕಿ ಬೇಡ. ಸೊ ಇವೆರಡು ಹುರಿದಾದ್ಮೇಲೆ ಅದಕ್ಕೆ 1 ಪಾವಷ್ಟು ಹುರಿಗಡಲೆ ಹಾಕ್ಕೊಂಡಿದ್ದೀನಿ, 5ರಿಂದ 6 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಅದ್ರ ಸಿಪ್ಪೆ ತೆಗೆದು ಕಾಳಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಅಕ್ಕಿನ ಆರಿದ್ಮೇಲೆ ಹುರಿಗಡಲೆ ಮತ್ತು ಏಲಕ್ಕಿ ಜೊತೆ ಮಿಕ್ಸ್ ಮಾಡಿ ಫ್ಲೋರ್ ಮಿಲ್ಲಲ್ಲಿ ಅದನ್ನ ಹಿಟ್ಟು ಮಾಡಿಸ್ಕೋಬೇಕು. ಸೊ ಅದ ನಂತರ ಅದಕ್ಕೆ ತಂಬಿಟ್ಟಿಗೆ ಹುರಿಗಡಲೆ ಮತ್ತು ಎಲ್ಲ ಹಾಕ್ಕೋಬೇಕಾಗುತ್ತೆ. ಸೊ ನಾನು ಅದರಲ್ಲಿ ಕಡಲೆ ಬೀಜ ಮತ್ತು ಎಳ್ಳನ್ನ ಈಗಲೂ ಹುರ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಪಾವಷ್ಟು ಕಡಲೆ ಬೀಜನ ಹುರ್ಕೊಂಡಿದ್ದೀನಿ, ಅರ್ಧ ಪಾವಷ್ಟು ಎಳ್ಳು ಹುರ್ಕೊಂಡಿದ್ದೀನಿ. ಸೊ ಎಳ್ಳನ್ನ ನಾವು ಯೂಶಲಿ ಯಾವಾಗಲೂ ಬಳಸಲ್ಲ. ಸೊ ಈಗ ತಂಬಿಟ್ಟಿಗೆ ಬಳಸೋದ್ರಿಂದ ಜಾಸ್ತಿನೇ ಬಳಸ್ತಾ ಇದ್ದೀನಿ. ಸೊ ನೀವು ಅದನ್ನ ಕಡಿಮೆ ಮತ್ತು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಂತರ ನಾನು ಒಂದು ಪಾತ್ರೆ ಇಟ್ಕೊಂಡೋದಕ್ಕೆ 1.5 ಬೌಲಷ್ಟು ಬೆಲ್ಲ ಹಾಕ್ಕೊಂಡು ಅದು ನೀರು ಹಾಕ್ಕೊಂಡಿದ್ದೀನಿ, 1 ಗ್ಲಾಸಷ್ಟು. ಅದು 1 ಗ್ಲಾಸಷ್ಟು ಸಾಕಾಗಲ್ಲ. ಸೊ 2 ಗ್ಲಾಸ್ ಹಾಕ್ಕೊಂಡ್ರೆ ಅದು ಗಟ್ಟಿ ಆಯ್ತಂತ ಪುನಃ ನಾನು ಹಾಕ್ಕೊಂಡಿದ್ದೀನಿ. ಅಷ್ಟರೊಳಗೆ ನಾವು ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗೆದು ಅದನ್ನು 2 ಬೇಳೆ ಮಾಡ್ಕೋಬೇಕು. ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಅದನ್ನ ಬಿಡಿಸ್ಕೋಬೇಕು. ಸೊ ಅದಾದಮೇಲೆ ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಸೊ ಇದನ್ನು ಗಟ್ಟಿ ಪಾಕ ಅಥವಾ ಒಂದೆಳೆ ಪಾಕ ಮಾಡ್ಕೋಬೇಡಿ, ಬೆಲ್ಲ ಕರಗಿ ಅದು ಕುದಿಬೇಕಷ್ಟೇ. ಸೊ ಅಷ್ಟೇ ಸ್ವೀಟ್, ಅದನ್ನೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಗ್ಲಾಸ್ ನೀರಿಗೆ 1-2 ಗ್ಲಾಸ್ ಮೀಡಿಯಮ್ ಇರೋ ಗ್ಲಾಸನ್ನು ನೀರು ತೊಗೋಬೇಕಷ್ಟೇ. ಅದಾದಮೇಲೆ ನಾನು ಪೂರ್ತಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಎಲ್ಲನೂ 1 ಬೌಲ್ ಆಗುವಷ್ಟು ಕಡಲೆ ಬೀಜ, ಹುರಿಗಡಲೆ, ಕೊಬ್ಬರಿ ಮತ್ತು ಎಳ್ಳನ್ನ ನಾವು ಕರಗಿಸಿಟ್ಕೊಂಡಿರೋಂಥ ಬೆಲ್ಲದ ನೀರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ, ಕಡ್ಡಿ ಅಥವಾ ಕಸ ಏನಾದರೂ ಇದ್ದರೆ ಅಂತ ಅಂದ್ಬಿಟ್ಟು. ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹದಕ್ಕೆ ಇದು ಮಾಡ್ಕೋಬೇಕು. ಅದು ತುಂಬ ಗಟ್ಟಿಯಾಗೂ ಮಾಡ್ಕೋಬೇಡಿ ಮತ್ತು ತುಂಬ ತೆಳುವಾಗೂ ಇರಬಾರ್ದು. ಸೊ ಇಷ್ಟು ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡ್ರೆ ಅದು ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ನಾವು ಈಗಲೇ ಗಟ್ಟಿಯಾಗಿ ಕಲಿಸಿದ್ರೆ ಮತ್ತು ಅದು ಇನ್ನೂ ಗಟ್ಟಿಯಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಆರಾಮಾಗಿ ನಾವು ಈಸಿಯಾಗಿ ಉಂಡೆ ಕಟ್ಟೋ ಹಾಗೆ ಇರಬೇಕು. ಸೊ ನೋಡಿ ಈಗ ರೆಡಿಯಾಗಿದೆ. ಸೊ ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ನೀವು ಸ್ವಲ್ಪ ಬೇಕಾದರೆ ಕಡಿಮೆ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.